ನಾನು 50 ವರ್ಷದಿಂದ ಓದಿ ಸ್ಕೂಲ್ ಏನಿತ್ತು ಅದೇ ಕಡಪಕಲ್ಲು, ಅದೇ ಹೆಂಚು ಮೇಲೆ. ಬರ್ಗು ರಾಮಚಂದ್ರಪ್ಪನವರು ಅಲ್ಲೇ ಓದಿದ್ದು, ನಾನು ಅಲ್ಲೇ ಓದಿದ್ದು. ಅದೇ ಹೆಂಚು ನೋಡಿದ್ರೆ ಸೋರ್ತಾ ಇದೆ, ಬೀಳ್ತಾ ಇದೆ. ಅವರು ಏನ್ ಕೇಳಿದ್ರು ಅಲ್ಲಿ, ಯಾರು ಇವ್ರು ಮೇಡಮ್ ಇದ್ರು ಪುಟ್ಟಾಯಮ್ಮ ಅಂತ ಅಡ್ಮಿನಿಸ್ಟ್ರೇಷನ್ ಅವರು, ಇದು ಒಂಚೂರು ಹೆಂಚೆಲ್ಲ ಚೇಂಜ್ ಮಾಡಿಸ್ಕೊಡಿ ಅಂದ್ರು. ಅದು ಯಾವಗಳಿಗೆ ಬೇಕಾದ್ರೂ ಮಕ್ಕಳ ಮೇಲೆ ಬೀಳ್ಬೇಕಾಗಿತ್ತು. ಅಲ್ಲೂ ಅಷ್ಟೇ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ನೀವು ನೋಡುವಂಥದ್ದು ಒಂದ್ ರೀತಿ ಎಕ್ಸಿಬಿಷನ್ಗೆ ಇರುವಂತ ಕಟ್ಟಡ ಅದು. ಅರ್ಥ ಆಯ್ತಲ್ಲ? ಆ ಕಟ್ಟಡವನ್ನ ಕಟ್ಸ್ಕೊಟ್ಟೆ. ಅದಾದ್ಮೇಲೆ ಗೋಪಿಕುಂಟೆ ನಾನು ಬೆಳೆದವರು, ನನಗೆ ಯಾರು ಮೈಸ್ಟ್ರಿದ್ರು ಅವ್ರವರು, ಅಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆ 2 ವರ್ಷದಿಂದ ಉದ್ಘಾಟನೆ ಆಯ್ತು. ಈ ವರ್ಷ ಈಗ 20ನೇ ತಾರೀಕು, ಇದೇ ತಿಂಗಳು 20ನೇ ತಾರೀಕು ತಾವರೆಕೆರೆನಲ್ಲಿ ಒಂದು ಸರ್ಕಾರಿ ಶಾಲೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಆಗಿ ನಾನೇನ್ ಮಾಡ್ತಾ ಇದ್ದೀನಿ, ಓದ್ ಕಡೆಗೆ 1-2 ರೂಮ್ ಕೊಟ್ಟು ಪೋಸ್ಟ್ ಕೊಡ್ತಾ ಇಲ್ಲ. 1-2 ರೂಮ್ ಕಟ್ಬಿಟ್ಟು ಅದಕ್ಕಿಂತ ಜಾಸ್ತಿ ಉದ್ಘಾಟನೆ ಖರ್ಚು ಮಾಡಿ ಅಲ್ವಾ, 10 ಲಕ್ಷ ರೂಮ್ ಕಟ್ಸೋದು, ಉದ್ಘಾಟನೆಗೆ ಎಷ್ಟು ಖರ್ಚು ಮಾಡೋದು? 15 ಲಕ್ಷ ಖರ್ಚು ಮಾಡಿ ಉದ್ಘಾಟನೆ ಮಾಡೋದು. ಆ ಕೆಲಸ ನಾನು ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಸಂಪೂರ್ಣವಾಗಿ ನೀವು, ನಿಮ್ಗೆ ಯಾರಿಗಾರು ಅನುಮಾನ ಬರ್ಬೋದು, ನನಗೂ ಅನುಮಾನ ಬರುತ್ತೆ, ನಾನು ಯಾಕೆ ಅದನ್ನ ಕಟ್ಟಿದೆ ಅಂದ್ರೆ ಅಲ್ಲಿ ಇರ್ಲಿಲ್ಲ, ಅದಕ್ಕೆ ಕಟ್ಟಿದ್ವಿ, ಇದ್ರೆ ಕಟ್ಟಕ್ಕಾಗ್ತಿತ್ತಾ ಅಲ್ವಾ? ಈಗ ಅಲ್ಲಿ ಆಲ್ರೆಡಿ ಒಳ್ಳೆ ಕಟ್ಟಡ ಇದ್ರೆ ನಮ್ಮ ಅಗತ್ಯ ಬರ್ತಿರ್ಲಿಲ್ಲ. ಅಂದ್ರೆ ತುಂಬಾ ಜನ ಹಿಂದೆ ಇದನ್ನ ನೆಗ್ಲೆಕ್ಟ್ ಮಾಡ್ಕೊಂಡ್ ಬಂದಿದ್ರು. ಆ ಕಡೆ ಗಮನ ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ತರೂರು ಸಿದ್ಧಲಿಂಗಯ್ಯ ಅಂತ ಸಿನಿಮಾ ಡೈರೆಕ್ಟ್ರು, ಹೌದಾ, ಸಿದ್ಧಲಿಂಗಯ್ಯನವರು ಅಂತ ಆ ಊರಲ್ಲಿ ಕೂಡ ಕಟ್ಟಡ ಇರಲಿಲ್ಲ. ನಿಮ್ಮನ್ನ ಯಾಕೆ ಅದೃಷ್ಟವಂತರು ಅಂತ ಹೇಳಿದ್ರೆ ಇಲ್ಲಿ ನಿಮ್ ಚೆನ್ನಾಗಿದೆ ಎಲ್ಲ ಅಲ್ವಾ. ಗರ್ಲ್ಸ್ ಕಾಲೇಜ್ ಸ್ವಲ್ಪ ಕಡಿಮೆ ಆಗಿದೆ, ಕಟ್ಟಡ ಹಳೇದಾಗಿದೆ ಅಲ್ವಾ. ನೆಕ್ಸ್ಟ್ ಅದಕ್ಕೂ ಕೂಡ ಗಮನ ಕೊಡೋಣ. ಈಗಾಗಲೇ ಲ್ಯಾಬ್ ಗಿಬ್ಗೆಲ್ಲ ನಮ್ಮ ಸರ್ಕಾರದಲ್ಲಿ ಮಾಡಿಸ್ಕೊಟ್ಟಿದ್ದಾಯ್ತು, ಆಯ್ತಲ್ಲ. ಅದಷ್ಟೇ ಅಲ್ಲ, ನಿಮ್ಮ PU ಕಾಲೇಜ್ ಕೂಡ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಾಗೇಶ್, ನಮ್ಮ ತಿಪ್ಪೂರು ನಾಗೇಶ್ ಅಣ್ಣ ಅವರು ಮಂತ್ರಿ ಇದ್ರು. 1.25 ಕೋಟಿ ರೂಪಾಯಿ ಹಾಕ್ಸ್ಕೊಟ್ಟೆ 5 ರೂಮ್ಗೆ. 1.25 ಕೋಟಿ 5 ರೂಮ್. ಅದಾದ ನಂತರ ನಮ್ಮ ಚಿಕ್ಕನಹಳ್ಳಿನಲ್ಲಿ ಒಂದು ಒಳ್ಳೆ ಸ್ಕೂಲ್ ಇದೆ, ನಿಮ್ ತರನೇ ಆಯ್ತಲ್ಲ, KPS ಶಾಲೆ ಆಗಿದೆ. ಅಲ್ಲೂ ಕೂಡ 1.25 ಕೋಟಿಗೆ ಮಂಜೂರು ಮಾಡಿಸಿ ಒಂದು ಕಟ್ಟಡಗಳು ಮಾಡಿಸ್ಕೊಟ್ಟಿದ್ದಾಯ್ತು. ತುಮಕೂರಿನಲ್ಲಿ ಎಂಪ್ರೆಸ್ ಕಾಲೇಜ್ ಅಂತ ಒಂದಿದೆ. ಅಂದ್ರೆ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದಲ್ಲ ಎಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಓದ್ತಾವ್ರೋ ಅಂತ ಕಡೆ. ಯಾಕೆ ಅಂದ್ರೆ ಗಂಡು ಮಕ್ಳು ಕಲ್ತ್ರೆ ಅವ್ನು ಉದ್ಧಾರ ಆಗ್ತಾನೆ, ಅವ್ನ ಕುಟುಂಬ ಉದ್ಧಾರ ಆಗುತ್ತೆ. ಹೆಣ್ಣು ಮಗಳು ಕಲ್ತ್ರೆ ಒಂದ್ ಶಾಲೆ ತರದಂತೆ, ಹೆಣ್ಣೊಂದು ಕಲಿತ್ರೆ ಒಂದ್ ಶಾಲೆ ತರದಂತೆ. ಅಷ್ಟೇ ಅಲ್ಲ, ಇನ್ನೂ ಹೆಣ್ಣು ಮಗಳು ಸಾಹಸ ಮಾಡಿ ಕಲ್ತ್ರೆ ಒಂದು ಯೂನಿವರ್ಸಿಟಿ ತರದಂತೆ ಅಲ್ವಾ. ಈಗ ಸುಮ್ಮನೆ ಚಪ್ಪಾಳೆಗೆ ಹೇಳ್ತಾ ಇಲ್ಲ. ಕಿರಣ್ ಮಜುಮ್ದಾರ್ ಅಂತ ಗೊತ್ತಾ, ಕೇಳಿದೀರಾ? ಕಿರಣ್ ಮಜುಮ್ದಾರ್ ಅಂತೇಳಿ ಬಯೋಕಾನ್ ಅನ್ನೋ ಒಂದು ಕಂಪ್ನಿ ಪ್ರಾರಂಭ ಮಾಡ್ತಾರೆ. ಒಬ್ಳು ಹೆಣ್ಣು ಮಗಳು, ಬಯೋಕಾನ್ ಅಂತ. ಅರ್ಥ ಆಯ್ತಾ? ಅಷ್ಟು ದೂರ ಯಾಕೆ ಹೋಗ್ತೀರಾ? ಬಯೋಕಾನ್ ಕಂಪ್ನಿಲಿ 1000 ಜನಕ್ಕೆ ಗಂಡು ಮಕ್ಕಳು ಉದ್ಯೋಗ ಕೊಟ್ಟವ್ರೆ. ಅವ್ರು ಯಾರು? ಹೆಣ್ಣು ಮಗಳು, ಹೌದ್ ತಾನೆ? ಅದೇ ರೀತಿ ನಮ್ಮ ದೀಪಿಕಾ ಅಂತ ಕೇಳಿದಿರ? ದೀಪಿಕಾ ಹೆಸರು ಕರಿತಿನ್ನಳ್ಳಿನ, ಕರಿದಾಸಹಳ್ಳಿನ? ಕರಿತಿನ್ನಳ್ಳಿ ಅಂತ ಈ ಬಾರ್ಡ್ರು ಹುಲಿಕುಂಟೆ ಹೋಬಳಿ ಇದೆ ಅಂತ ಹೆಣ್ಣು ಮಗು ಇವತ್ತು ವಿಶ್ವ ಮಟ್ಟಕ್ಕೆ ದಾಖಲೆ ಮಾಡ್ತಾರೆ ಸ್ಪೋರ್ಟ್ಸ್ ಅಲ್ಲಿ ಅಲ್ವಾ. ಅದು ಆ ಹೆಣ್ಣು ಮಕ್ಕಳಿಗೆ ಮಾತ್ರ ಆ ಛಲ, ಆ ಹಠ ಇರುತ್ತೆ. ಆ ಕಾರಣಕ್ಕಾಗಿ ಮಕ್ಕಳೇ, ನೀವು ಅಚಲವಾಗಿ ನಿಮ್ ನಿರ್ಧಾರ ಇರಲಿ. ನೀವೇನ್ ಮಾಡ್ಬೇಕು, ಇನ್ನೊಂದು ಕಿವಿ ಮಾತೇನಂದ್ರೆ, ಈ ಕ್ಷಣಿಕವಾಗಿ ಬರ್ತವೆ ಕೆಲವು ಆಸೆಗಳು, ಆಕಾಂಕ್ಷೆಗಳು. ತಪ್ಪಲ್ಲ. ಈ ವಯೋಸಹಜವಾಗಿ ನೀವು ಟೀನೇಜ್ ಇದ್ದಾಗ, ಅಡಲ್ಸೆಂಟ್ ಏಜ್ ಇದ್ದಾಗ ನಿಮ್ ಮನ್ಸಲ್ಲಿ ಏನೇನೋ ಭಾವನೆಗಳು ಬರ್ತವೆ. ಆದ್ರೆ ಅವನ್ ನೀವೇನ್ ಮಾಡ್ಬೇಕು? ತಪ್ಪಲ್ಲ ಅದು. ಅದನ್ನ ಏನ್ ಮಾಡ್ಬೇಕಲ್ಲ, ಪೋಸ್ಟ್ಪೋನ್ ಮಾಡ್ಬೇಕು. ಏನ್ ಮಾಡ್ಬೇಕು? ಪೋಸ್ಟ್ಪೋನ್ ಮಾಡ್ಬೇಕು. ಇವಾಗಲ್ಲ, ಡಿಗ್ರಿ ಆಗ್ಲಿ, ಅಷ್ಟೊತ್ತಿಗೆ ನಿಮಗ್ ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ, ಮೈಂಡ್ ಮೆಚುರಿಟಿ ಬಂದಿರುತ್ತೆ. ಆಗ ನೀವೇನೇ ನಿರ್ಧಾರ ತಗೊಂಡ್ರು ಕೂಡ ಒಳ್ಳೆ ನಿರ್ಧಾರನೇ ಆಗಿರುತ್ತೆ. ಆ ಕಾರಣಕ್ಕಾಗಿ ನೀವು ಈ ಕೆಲವು ಅಂಶಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ನಿಮ್ಗೆ ಇದೆಲ್ಲ ನೋಡಿ ಏನ್ ಅನ್ಸ್ಬೇಕು ಗೊತ್ತಾ? ನಾನೊಂದು ಗುರಿ ಇಟ್ಕೊಂಡಿದ್ದೇನೆ. ನಮ್ ತಾಲೂಕಲ್ಲಿರ್ತಕ್ಕಂಥ ಪ್ರತಿ ಸರ್ಕಾರಿ ಶಾಲೆನ ಹೈಟೆಕ್ ಶಾಲೆಯಾಗಿ ನಿರ್ಮಾಣ ಮಾಡಬೇಕು. ಒಂದು 300 ಹಳ್ಳಿ, 257 ಹಳ್ಳಿ ಇದೆ. ಆ 257 ಹಳ್ಳಿಗೂ ಕೂಡ ಕನಿಷ್ಠ 1ರಿಂದ 5ನೇ ಕ್ಲಾಸ್ ವರೆಗೂ ಪ್ರಾಥಮಿಕ ಶಾಲೆನ ಮಕ್ಕಳು ಅವರಲ್ಲಿ ಕಲಿಬೇಕು. 10ನೇ ಕ್ಲಾಸ್ ವರೆಗೆ KPS ಶಾಲೆಗಳು ಪಂಚಾಯತಿಗೆ ಒಂದಾಗಲಿ,